ಭಗವಂತನಲ್ಲಿ ಯಾವಾಗಲೂ ಅಚಲವಾದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಅವನು ಯಾವಾಗ ಬೇಕಾದರೂ ಸಂದರ್ಭಗಳನ್ನು ಬದಲಾಯಿಸಬಹುದು. ಮೈದಾನದಲ್ಲಿ ಸೋಲಿನ ನಂತರವೂ ಯಶಸ್ಸು ಸಾಧ್ಯ, ಆದರೆ ತಾಯಿಗೆ ಸೋತವನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಸಂಕಲ್ಪ ಮಾಡಿದರೆ ಈ ಜಗತ್ತಿನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಭಗವಂತನಿಗೆ ಪ್ರಾರ್ಥನೆಯು ಹೃದಯದಿಂದ ಬರಬೇಕು, ಏಕೆಂದರೆ ಅವನು ಮಾತನಾಡಲು ಸಾಧ್ಯವಾಗದವರನ್ನು ಕೇಳುತ್ತಾನೆ. ಸಾಗರದಲ್ಲಿ ಒಂದು ಹನಿ ನೀರು ಹೇಗೆ ನಾಶವಾಗುವುದಿಲ್ಲವೋ ಹಾಗೆಯೇ ಈಜಲು ಬಾರದವರು ಸೋತವರು. ಜೀವನದಲ್ಲಿ ಸವಾಲುಗಳು ಅಗತ್ಯವಾಗಿದ್ದು ಅವು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತವೆ. ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲು ನೀವು ಬಯಸಿದರೆ ನೀವು ಮೊದಲು ಪ್ರತಿಕೂಲತೆಯನ್ನು ಎದುರಿಸಬೇಕು. ನಿಮ್ಮ ವೈಫಲ್ಯಗಳಿಗೆ ಇತರರನ್ನು ದೂಷಿಸುವ ಬದಲು ನಿಮ್ಮ ಸ್ವಂತ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿ. ನಿಮ್ಮನ್ನು ನಂಬಿರಿ, ಏಕೆಂದರೆ ನೀವು ದೈವಿಕತೆಯ ಭಾಗವಾಗಿದ್ದರೆ ಯಾವುದೂ ಅಸಾಧ್ಯವಲ್ಲ. ಆತ್ಮದ ಶಾಂತಿಗೆ ಧ್ಯಾನದಂತೆಯೇ ದೇಹವನ್ನು ಆರೋಗ್ಯವಾಗಿಡಲು ವ್ಯಾಯಾಮ ಅಗತ್ಯ. ನಿಮ್ಮನ್ನು ಬದಲಿಸಿಕೊಳ್ಳಿ ಮತ್ತು ಜಗತ್ತು ಬದಲಾಗುವುದನ್ನು ನೀವು ನೋಡುತ್ತೀರಿ. ಸಮರ್ಥರಾದವರು ಇತರರನ್ನು ನಿಗ್ರಹಿಸುವುದಿಲ್ಲ ಅಥವಾ ಯಾರಿಂದಲೂ ನಿಗ್ರಹಿಸುವುದಿಲ್ಲ. ನೀವು ದೇವರಿಂದ ಕ್ಷಮೆಯನ್ನು ಕೇಳಿದರೆ ಇತರರನ್ನು ಕ್ಷಮಿಸಲು ಕಲಿಯಿರಿ. ಸಮಯವು ಎಲ್ಲವನ್ನೂ ಬದಲಾಯಿಸುತ್ತದೆ, ಆದ್ದರಿಂದ ಸ್ವಲ್ಪ ಸಮಯವನ್ನು ನೀಡಿ. ನೆನಪಿಡಿ, ನಾವು ಕಷ್ಟದಲ್ಲಿದ್ದಾಗ ದೇವರು ಯಾವಾಗಲೂ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತಾನೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಕತ್ತಲೆಯಲ್ಲೂ ದಾರಿ ಕಂಡುಕೊಳ್ಳಬಹುದು. ಪ್ರೀತಿ ಮತ್ತು ವಿಶ್ವಾಸ ಎರಡು ಹಕ್ಕಿಗಳಿದ್ದಂತೆ, ಒಂದು ಹಾರಿ ಹೋದರೆ ಇನ್ನೊಂದು ತನ್ನದೇ ಆದ ಮೇಲೆ ಹಾರಿ ಹೋಗುತ್ತದೆ. ನಿಮ್ಮೊಳಗೆ ನಕಾರಾತ್ಮಕತೆ ಮತ್ತು ಇತರರಲ್ಲಿ ಒಳ್ಳೆಯತನವನ್ನು ಹುಡುಕಿ ಸಂಬಂಧಗಳನ್ನು ಬೆಳೆಸಲು ಇದು ನಿಮ್ಮ ಉತ್ತಮ ಮಾರ್ಗವಾಗಿದೆ. ಸಂಬಂಧಗಳಲ್ಲಿ ಯಶಸ್ಸಿನ ಕೀಲಿಯು ಇತರರಿಂದ ಕಡಿಮೆ ನಿರೀಕ್ಷೆ ಮತ್ತು ಹೆಚ್ಚಿನ ನಂಬಿಕೆಯನ್ನು ಹೊಂದಿರುವುದು. ಪ್ರತಿಯೊಂದು ಸಂಬಂಧವೂ ಹಡಗಿನಂತೆ, ನಂಬಿಕೆ ಮುರಿದರೆ ಸಂಬಂಧವು ಮುರಿದು ಬೀಳುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಲು ಯಶಸ್ಸಿನಿಂದ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಯಾವುದನ್ನಾದರೂ ನೀವು ಸಂಬಂಧವನ್ನು ಮುರಿಯಬೇಕು. ಜೀವನದಲ್ಲಿ ಒಬ್ಬಂಟಿಯಾಗಿರಲು ಕಲಿಯಿರಿ, ಏಕೆಂದರೆ ಯಾರೂ ನಿಮ್ಮೊಂದಿಗೆ ಜೀವನದುದ್ದಕ್ಕೂ ಇರುವುದಿಲ್ಲ. ಸಮಯವು ತ್ವರಿತವಾಗಿ ಹಾದುಹೋಗುತ್ತದೆ ಮತ್ತು ದೈವಿಕತೆಯೊಂದಿಗಿನ ತಾಳ್ಮೆ ಮಾತ್ರ ಅಗತ್ಯವಾಗಿರುತ್ತದೆ. ಮುಗ್ಗರಿಸದೆ ಗಮ್ಯ ತಲುಪುವವರು ಅನುಭವದ ಕೊರತೆಯಿಂದ ಬರಿಗೆಯಲ್ಲಿಯೇ ಮುಗಿಬೀಳುತ್ತಾರೆ. ಒಬ್ಬ ವ್ಯಕ್ತಿಯ ನೈತಿಕ ಸ್ಥೈರ್ಯವು ಕುಸಿದಾಗ ಅವರು ನಕಾರಾತ್ಮಕ ಆಲೋಚನೆಗಳಿಂದ ಆಯಾಸಗೊಳ್ಳುವುದಿಲ್ಲ. ಯಶಸ್ಸು ಕೇವಲ ಸಾಧನೆಯಲ್ಲ, ಇದು ವಿಫಲ ವ್ಯಕ್ತಿಯ ಹೋರಾಟದ ಕತೆ. ಉದುರಿದ ಎಲೆಗಳು ನಮಗೆ ಪಾಠ ಕಲಿಸುತ್ತವೆ. ನೀವು ಹೊರೆಯಾದರೆ ನೀವು ನಿಮ್ಮ ಮೇಲೆ ಬೀಳುತ್ತೀರಿ. ಇಂದು ಕಠಿಣವಾಗಿರಬಹುದು, ಆದರೆ ನಾಳೆ ಉತ್ತಮವಾಗಿರುತ್ತದೆ. ಆದ್ದರಿಂದ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ. ಭವಿಷ್ಯವು ಖಂಡಿತವಾಗಿಯೂ ಉಜ್ವಲವಾಗಿರುತ್ತದೆ. ಎಲ್ಲರೊಂದಿಗೆ ನಿಮ್ಮ ಗುರುತನ್ನು ಕಾಪಾಡಿಕೊಳ್ಳಿ, ಆದರೆ ನಿಮ್ಮನ್ನು ಮಾತ್ರ ನಂಬಿರಿ. ಅದೃಷ್ಟವನ್ನು ನಂಬುವ ಜನರು ಅದೃಷ್ಟದ ಬಗ್ಗೆ ಮಾತನಾಡುವುದಿಲ್ಲ. ಒಬ್ಬ ವ್ಯಕ್ತಿಯು ತಾನು ಯೋಚಿಸುವಷ್ಟು ಮಾತ್ರ ಸಾಧಿಸಬಹುದು. ನಿಮ್ಮ ಬಳಿ ಹಣ ಇದ್ದಾಗ ಜಗತ್ತು ನಿಮ್ಮತ್ತ ನೋಡುತ್ತದೆ ಮತ್ತು ನೀವು ಇಲ್ಲದಿದ್ದಾಗ ಜಗತ್ತು ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತದೆ. ಏಕಾಂಗಿಯಾಗಿ ನಡೆಯಲು ಕಲಿಯಿರಿ, ಏಕೆಂದರೆ ಇಂದು ನಿಮ್ಮೊಂದಿಗೆ ಇರುವವರು ನಾಳೆ ನಿಮ್ಮೊಂದಿಗೆ ಇರುತ್ತಾರೆ ಎಂಬ ಅಗತ್ಯವಿಲ್ಲ. ನೀವು ಬೆಂಬಲವನ್ನು ಹುಡುಕುವುದನ್ನು ನಿಲ್ಲಿಸಿದರೆ ನಿಮ್ಮ ನಿಜವಾದ ಶಕ್ತಿಯನ್ನು ನೀವು ಅರಿತುಕೊಳ್ಳುವ ದಿನ ಬರುತ್ತದೆ. ಈ ಜಗತ್ತಿನಲ್ಲಿ ತನಗಿಂತ ದೊಡ್ಡ ಸಂಗಾತಿ ಯಾರೂ ಇಲ್ಲ. ಆದ್ದರಿಂದ ನಿಮ್ಮನ್ನು ಗೌರವಿಸದ ಜನರೊಂದಿಗೆ ಬದುಕುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ಪ್ರತಿ ಸಣ್ಣ ಬದಲಾವಣೆಯು ದೊಡ್ಡ ಯಶಸ್ಸಿಗೆ ಕೊಡುಗೆ ನೀಡುತ್ತದೆ, ಅದು ಯಾರೊಬ್ಬರ ಮನೆಯಾಗಿರಲಿ ಅಥವಾ ಯಾರ ಹೃದಯವಾಗಲಿ. ಯಶಸ್ವಿಯಾಗಲು ಒಬ್ಬರು ಸ್ವತಃ ಭರವಸೆ ನೀಡಬೇಕು ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಪರಮಾತ್ಮ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ಯಶಸ್ವಿ ಜನರು ಯಾವಾಗಲೂ ತಮ್ಮ ಮುಖದಲ್ಲಿ ಎರಡು ವಿಷಯಗಳನ್ನು ಹೊಂದಿರುತ್ತಾರೆ: ಮೌನ ಮತ್ತು ನಗು. ನೆನಪಿಡಿ, ನಿಮಗೆ ಸವಾಲು ಹಾಕುವ ವಿಷಯಗಳು ನಿಮ್ಮನ್ನು ಬದಲಾಯಿಸುತ್ತವೆ.
ಜೀವನ ನಡೆಸುವುದು ಅಷ್ಟು ಸುಲಭವಲ್ಲ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ಕಲ್ಲು ಕೂಡ ಸಾಕಷ್ಟು ಬಾರಿ ಹೊಡೆಯುವವರೆಗೆ ದೇವರಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ಏನನ್ನಾದರೂ ಕಲಿಯಲು ಬಯಸಿದರೆ ಅವನು ಮಾಡುವ ಪ್ರತಿಯೊಂದು ತಪ್ಪಿನಿಂದ ಅವನು ಏನನ್ನಾದರೂ ಕಲಿಯಬಹುದು. ಎಲ್ಲಾ ಸಮಯದಲ್ಲೂ ಭಯಪಡುವುದಕ್ಕಿಂತ ಒಮ್ಮೆ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸುವುದು ಉತ್ತಮ. ಜನಸಮೂಹವು ಯಾವಾಗಲೂ ಸುಲಭವಾದ ಮಾರ್ಗವನ್ನು ಅನುಸರಿಸುತ್ತದೆ, ಆದರೆ ಅದು ಸರಿಯಾದ ಮಾರ್ಗವೆಂದು ಅರ್ಥವಲ್ಲ. ನಿಮ್ಮ ಸ್ವಂತ ಮಾರ್ಗವನ್ನು ಆರಿಸಿಕೊಳ್ಳಿ, ಏಕೆಂದರೆ ನೀವು ಬೇರೆಯವರಿಗಿಂತ ಚೆನ್ನಾಗಿ ತಿಳಿದಿರುತ್ತೀರಿ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ನೀವು ಇತರರನ್ನು ದೂಷಿಸುವವರೆಗೆ ನೀವು ಅವುಗಳನ್ನು ಜಯಿಸಲು ಸಾಧ್ಯವಿಲ್ಲ. ಯಾವಾಗಲೂ ನೆನಪಿಡಿ, ಏನಾಗುತ್ತದೆಯೋ ಅದು ಉತ್ತಮವಾಗಿದೆ. ಇಂದು ಕಠಿಣವಾಗಿರಬಹುದು, ಆದರೆ ನಾಳೆ ಉತ್ತಮವಾಗಿರುತ್ತದೆ. ಆದ್ದರಿಂದ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ. ಭವಿಷ್ಯವು ಖಂಡಿತವಾಗಿಯೂ ಉಜ್ವಲವಾಗಿರುತ್ತದೆ. ನೀನು ಹುಟ್ಟಿದಾಗ ಜಗತ್ತು ಸಂತೋಷಪಡುತ್ತಿರುವಾಗ ನೀನು ಅಳುತ್ತಿದ್ದೆ. ನೀವು ಸತ್ತಾಗ ನೀವು ಸಂತೋಷಪಡುವಾಗ ಜಗತ್ತು ಅಳುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸಿಕೊಳ್ಳಿ. ಜೀವನದಲ್ಲಿ ಒಬ್ಬಂಟಿಯಾಗಿರಲು ಕಲಿಯಿರಿ, ಏಕೆಂದರೆ ಯಾರೂ ನಿಮ್ಮೊಂದಿಗೆ ಜೀವನದುದ್ದಕ್ಕೂ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ನಾವು ಯೋಚಿಸಬಹುದಾದ ಎಲ್ಲವನ್ನೂ ನಾವು ಮಾಡಬಹುದು ಮತ್ತು ನಾವು ಮೊದಲು ಯೋಚಿಸದಿರುವ ಎಲ್ಲವನ್ನೂ ನಾವು ಯೋಚಿಸಬಹುದು. ನಂಬಿಕೆಯೇ ಸೂರ್ಯೋದಯಕ್ಕೆ ಕಾರಣವಾದರೆ ಕುರುಡು ನಂಬಿಕೆಯೇ ವಿನಾಶಕ್ಕೆ ಕಾರಣ. ಪ್ರೀತಿ ಮತ್ತು ವಿಶ್ವಾಸವನ್ನು ಎಂದಿಗೂ ಒತ್ತಾಯಿಸಬೇಡಿ ಎಂದು ಶಿವನು ಹೇಳುತ್ತಾನೆ, ಏಕೆಂದರೆ ಪ್ರೀತಿ ಎಲ್ಲರೊಂದಿಗೂ ಆಗುವುದಿಲ್ಲ ಮತ್ತು ನಂಬಿಕೆ ಎಲ್ಲರೊಂದಿಗೂ ಸಂಭವಿಸುವುದಿಲ್ಲ. ನೀವು ದೀರ್ಘಕಾಲದವರೆಗೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಯಸಿದರೆ ನೀವು ಸಂಬಂಧಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ಸಹ ಅಳವಡಿಸಿಕೊಳ್ಳಬೇಕು. ಮುಚ್ಚಿದ ಕಣ್ಣುಗಳಿಂದ ನಿಮ್ಮನ್ನು ನಂಬುವ ವ್ಯಕ್ತಿಗೆ ಎಂದಿಗೂ ದ್ರೋಹ ಮಾಡಬೇಡಿ. ಯಾರಾದರೂ ನಮ್ಮ ನಂಬಿಕೆಯನ್ನು ಮುರಿದರೆ ನಾವು ಅವರಿಗೆ ಧನ್ಯವಾದ ಹೇಳಬೇಕು, ಏಕೆಂದರೆ ನಂಬಿಕೆಯನ್ನು ಚಿಂತನಶೀಲವಾಗಿ ಇಡಬೇಕು ಎಂದು ಅವರು ನಮಗೆ ಕಲಿಸುತ್ತಾರೆ. ನಿಮ್ಮ ಹಣೆಬರಹಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಂಬಿರಿ. ಯಾರಾದರೂ ನಮ್ಮ ನಂಬಿಕೆಯನ್ನು ಮುರಿದರೆ ನಾವು ಅವರಿಗೆ ಧನ್ಯವಾದ ಹೇಳಬೇಕು, ಏಕೆಂದರೆ ನಂಬಿಕೆಯನ್ನು ಚಿಂತನಶೀಲವಾಗಿ ಇಡಬೇಕು ಎಂದು ಅವರು ನಮಗೆ ಕಲಿಸುತ್ತಾರೆ. ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇಂದಿನ ಬೆಂಕಿಯಲ್ಲಿ ಚಿನ್ನದಂತೆ ಸುಡಲು ಹೋರಾಟವು ಎಷ್ಟು ಕಠಿಣವಾಗಿರಬಹುದು, ಗೆಲುವು ಕೂಡ ಅಷ್ಟೇ ಅದ್ಭುತವಾಗಿರುತ್ತದೆ ಎಂದು ಒಬ್ಬರು ನಂಬಬೇಕು. ನಿಮಗೆ ಯಾವುದೇ ಶತ್ರುಗಳಿಲ್ಲ ಎಂದು ನೀವು ಭಾವಿಸಿದರೆ ಸ್ವಲ್ಪ ಯಶಸ್ಸನ್ನು ಸಾಧಿಸಲು ಪ್ರಯತ್ನಿಸಿ ಮತ್ತು ಎಷ್ಟು ಅಸಾಧಾರಣ ವೈರಿಗಳು ನಿಮ್ಮನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಎಂಬುದನ್ನು ನೀವು ನೋಡುತ್ತೀರಿ. ಮಳೆಹನಿಗಳು ಚಿಕ್ಕದಾಗಿದ್ದರೂ ಸ್ಥಿರವಾದ ಮಳೆಯು ಪ್ರಬಲವಾದ ನದಿಗಳನ್ನು ರಚಿಸಬಹುದು. ಅಂತೆಯೇ ಇಂದು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಒಂದು ದಿನ ಗಮನಾರ್ಹ ರೂಪಾಂತರಗಳನ್ನು ತರಬಹುದು. ನಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮದ ಪುಟಗಳ ಮೇಲೆ ನಮ್ಮ ಭವಿಷ್ಯವನ್ನು ಬರೆಯುವ ಶಕ್ತಿ ನಮಗಿದೆ ಮತ್ತು ನಮ್ಮ ಹಣೆಬರಹವನ್ನು ಹೇಗೆ ಬರೆಯಬೇಕೆಂದು ನಮಗೆ ತಿಳಿದಿಲ್ಲದಿದ್ದರೆ ಸಂದರ್ಭಗಳು ಅದನ್ನು ನಮಗಾಗಿ ಬರೆಯುತ್ತವೆ. ಕನಸುಗಳು ನಾವು ನಿದ್ರೆಯಲ್ಲಿ ನೋಡುವುದಲ್ಲ, ಅವರು ನಮ್ಮನ್ನು ಎಚ್ಚರವಾಗಿರಿಸುತ್ತಾರೆ. ನಿಮಗೆ ಸಮಯವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಯಶಸ್ವಿ ಮತ್ತು ಶ್ರೇಷ್ಠ ವ್ಯಕ್ತಿಗಳು ಹೊಂದಿರುವ ದಿನದ 24 ಗಂಟೆಗಳನ್ನು ನೀವು ಹೊಂದಿದ್ದೀರಿ. ಪ್ರತಿಕೂಲತೆಯು ಓಡಿ ಹೋಗುವುದಿಲ್ಲ, ಇದು ಪ್ರತಿಕೂಲತೆಯನ್ನು ಆಹ್ವಾನಿಸುವ ಸಮಾಜವಾಗಿದೆ. ಜೀವನದಲ್ಲಿ ಸವಾಲುಗಳು ಮತ್ತು ಪ್ರತಿಕೂಲಗಳು ಅನಿವಾರ್ಯ. ಅವುಗಳನ್ನು ಸಮಯಕ್ಕೆ ಎದುರಿಸುವುದು ಜೀವನದ ಸತ್ಯ. ಶಾಂತ ಸಮುದ್ರವು ಎಂದಿಗೂ ನುರಿತ ನಾವಿಕನನ್ನು ಮಾಡಲಿಲ್ಲ. ಪುನರಾವರ್ತಿತ ವೈಫಲ್ಯಗಳ ನಂತರವೂ ನೀವು ವಿಜಯಕ್ಕಾಗಿ ಶ್ರಮಿಸುವುದನ್ನು ಮುಂದುವರಿಸಿದರೆ ಖಂಡಿತವಾಗಿ ನೀವು ಒಂದು ದಿನ ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ. ಕತ್ತಲೆಗೆ ಹೆದರಬೇಡಿ, ಏಕೆಂದರೆ ನಕ್ಷತ್ರಗಳು ಸಹ ಕತ್ತಲೆಯಲ್ಲಿ ಹೊಳೆಯುತ್ತವೆ. ಜೀವನದಲ್ಲಿ ನೀವು ಏನನ್ನು ಮಾಡಲು ಬಯಸುತ್ತೀರೋ ಅದನ್ನು ಉತ್ಸಾಹದಿಂದ ಮಾಡಿ. ಸೋಮಾರಿಗಳು ಯಾವಾಗಲೂ ಮನ್ನಿಸುವಿಕೆಯನ್ನು ಮಾಡುತ್ತಾರೆ,
ಆದರೆ ಯಶಸ್ಸಿನ ಹುಚ್ಚು ಹೊಂದಿರುವವರು ಪರಿಸ್ಥಿತಿಯನ್ನು ಲೆಕ್ಕಿಸದೆ ಕಠಿಣ ಪರಿಶ್ರಮವನ್ನು ಮಾತ್ರ ನಂಬುತ್ತಾರೆ. ಕತ್ತಲೆಯ ಜಗತ್ತಿನಲ್ಲಿ ಬೆಳಕನ್ನು ತರುವ ಶಕ್ತಿ ನಂಬಿಕೆಗೆ ಇದೆ. ನಂಬಿಕೆಯು ಕಲ್ಲನ್ನು ದೇವರನ್ನಾಗಿ ಮಾಡಬಹುದು ಮತ್ತು ನಂಬಿಕೆಯು ದೇವರು ಸೃಷ್ಟಿಸಿದ ಮಾನವನನ್ನು ಕಲ್ಲು ಹೃದಯವನ್ನಾಗಿ ಮಾಡಬಹುದು. ದೂರದಿಂದ ಮುಂದಿನ ಎಲ್ಲಾ ಹಾದಿಗಳು ಮುಚ್ಚಿ ಹೋಗಿವೆ ಎಂದು ತೋರುತ್ತದೆ, ಆದರೆ ಯಶಸ್ಸಿನ ಹಾದಿಯು ನಮಗೆ ತುಂಬಾ ಹತ್ತಿರವಾದಾಗ ಮಾತ್ರ ತೆರೆದುಕೊಳ್ಳುತ್ತದೆ. ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಅಲ್ಲ, ಆದರೆ ನಮ್ಮ ಗುಪ್ತ ಸಾಮರ್ಥ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ. ನೀವು ಅವರಿಗಿಂತ ಕಠಿಣ ಎಂದು ಕಷ್ಟಗಳು ನಿಮಗೆ ಕಲಿಸಲಿ. ನಿಮ್ಮ ಕನಸುಗಳನ್ನು ಜೀವಂತವಾಗಿಡಿ. ನಿಮ್ಮ ಕನಸಿನ ಕಿಡಿ ಹೊತ್ತಿಕೊಂಡರೆ ನೀವು ಜೀವಂತವಾಗಿರುವಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದೀರಿ ಎಂದರ್ಥ. ಯಶಸ್ಸನ್ನು ಸಾಧಿಸುವುದು ತುಂಬಾ ಸುಲಭವಾಗಿದ್ದರೆ ಈ ಜಗತ್ತಿನಲ್ಲಿ ಎಲ್ಲರೂ ಯಶಸ್ವಿಯಾಗುತ್ತಾರೆ. ಆದ್ದರಿಂದ ನೀವು ಸರಿಯಾದ ವ್ಯಕ್ತಿಯನ್ನು ಕಂಡುಕೊಳ್ಳುವವರೆಗೂ ಪ್ರಯತ್ನಿಸುತ್ತೀರಿ. ಅಲ್ಲಿಯವರೆಗೆ ಒಬ್ಬಂಟಿಯಾಗಿರುವುದು ಉತ್ತಮ. ಯಾರಿಗಾದರೂ ಸಹಾಯ ಮಾಡಲು ಬೇಕಿರುವುದು ಸಂಪತ್ತಲ್ಲ, ಆದರೆ ಒಳ್ಳೆಯ ಹೃದಯ. ಈ ಜಗತ್ತಿನಲ್ಲಿ ಯಾರೂ ಸಂತೋಷವಾಗಿಲ್ಲ ಎಂದು ಅರಿತುಕೊಂಡವನು ಮಾತ್ರ ನಿಜವಾಗಿಯೂ ಸಂತೋಷವಾಗುತ್ತಾನೆ. ಜೀವನದಲ್ಲಿ ತುಂಬಾ ಇದೆ. ನಾವು ಸಾಧಿಸಲಾಗದ್ದನ್ನು ನೆನಪಿಸಿಕೊಳ್ಳೋಣ. ನೀವು ಹೊಂದಿರುವುದನ್ನು ಮೌಲ್ಯೀಕರಿಸಿ, ಏಕೆಂದರೆ ಆಕಾಶದ ಸಮೀಪವು ಅದು ನಿಮ್ಮ ಸ್ವಂತ ನೆಲವಾಗಿದೆ. ನಿಮ್ಮ ಕನಸುಗಳನ್ನು ಯಾವಾಗಲೂ ಅಂತಹ ಸಂಕಲ್ಪದೊಂದಿಗೆ ಮುಂದುವರಿಸಿ, ಅದೃಷ್ಟದಲ್ಲಿ ಬರೆಯದಿರುವುದನ್ನು ಸಹ ಸಾಧಿಸಬಹುದು. ವೈಫಲ್ಯಕ್ಕೆ ಹೆದರಬೇಡಿ. ಯಶಸ್ಸಿನ ಹಾದಿಯಲ್ಲಿ ನೀವು ಅನೇಕ ವೈಫಲ್ಯಗಳ ಮೆಟ್ಟಿಲುಗಳನ್ನು ಸಹ ಏರಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿಸಿ ಮತ್ತು ಅದನ್ನು ಸಾಧಿಸಲು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ವಿನಿಯೋಗಿಸಿ. ನೀವು ನಿಸ್ಸಂದೇಹವಾಗಿ ಯಶಸ್ವಿಯಾಗುತ್ತೀರಿ. ಈ ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ವಿಷಯವೆಂದರೆ ಅದು ಎಲ್ಲರಿಗೂ ಇರುವುದಿಲ್ಲ ಎಂಬ ಭಾವನೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಏನು ಬೇಕಾದರೂ ಮಾಡಬಹುದು. ನೀವು ಯಶಸ್ಸನ್ನು ಬಯಸಿದರೆ ಸತತವಾಗಿ ವೈಫಲ್ಯದ ಏಣಿಯನ್ನು ಏರುತ್ತಲೇ ಇರಿ. ನಾನು ನಿಜವಾಗಿಯೂ ಪ್ರಾಮಾಣಿಕ ಮತ್ತು ಒಳ್ಳೆಯವನಾಗಿದ್ದರೆ ಯಶಸ್ಸು ಖಂಡಿತವಾಗಿಯೂ ಅನುಸರಿಸುತ್ತದೆ. ಮರಗಳು ಹಳೆಯ ಎಲೆಗಳನ್ನು ಉದುರಿಸದೆ ಹೊಸ ಎಲೆಗಳನ್ನು ಬೆಳೆಯುವುದಿಲ್ಲವೋ ಹಾಗೆಯೇ ಕಷ್ಟವಿಲ್ಲದೆ ಒಳ್ಳೆಯ ದಿನಗಳು ಬರುವುದಿಲ್ಲ. ಜನರು ನಿಮ್ಮೊಂದಿಗೆ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದಾಗ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಗೆಲುವು ಮತ್ತು ಸೋಲು ಎರಡೂ ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸೋಲು ಎಂದು ತೆಗೆದುಕೊಂಡರೆ ಅದು ಪಾಠವಾಗಿ ತೆಗೆದುಕೊಂಡರೆ ಗೆಲುವು. ಮಹಾದೇವನ ನಿಜವಾದ ಹೆಸರನ್ನು ಪ್ರಾಮಾಣಿಕ ತಾಯಿಯಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಲಾಗುತ್ತದೆ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.